ಮಾತೆರೆಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಲೋ, ಗುಡ್ ಮಾರ್ನಿಂಗ್. ಜಪಾನ್ ಹೋಗಿ ಬಂದಾದ್ಮೇಲೆ ನಾವು ಯಾವುದೇ ರೀತಿ ಟ್ರಿಪ್ಪಿಗೆ ನಾನು ಹೋಗೇ ಇರಲಿಲ್ಲ. ಯಾಕಂದರೆ ನನಗೂ ಫುಲ್ ಕಂಪ್ಲೀಟ್ ಬ್ರೈಡಲ್ ಸೀಸನು. ರಕ್ಷಿತ್ ಅವ್ನ ವರ್ಕಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದ. ಸೊ ಹಾಗಾಗಿ ಎಲ್ಲದರಿಂದ ಒಂದು ಸಣ್ಣ ಬ್ರೇಕ್ ತಗೊಂಡು ಇಬ್ಬರು ಟೈಮ್ ಮಾಡಿಕೊಂಡು ಇವಾಗ ಹೊರಗಡೆ ಹೊರಟಿರೋದು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಊಟಿಗೆ. ಬಿಕಾಸ್ ನಾನು ಈ ಬ್ಲಾಗ್ ಅಪ್ಲೋಡ್ ಮಾಡಬೇಕಾದ್ರೆ ಒಂದು ಜಮಾನೇ ಆಗೋಗಿರುತ್ತೆ ಅನಿಸುತ್ತೆ. ಸೊ ಊಟಿಗೆ ಹೋಗ್ತಾ ಇದ್ದೀವಿ. ಈಗ ಬ್ಯಾಂಗ್ಳೂರಿಂದ ಬಿಟ್ಟಿದ್ದೀವಿ. ರೀಚಿಂಗ್ ಬಂದು 2 ಗಂಟೆ ಮಧ್ಯಾಹ್ನ ತೋರಿಸ್ತಾ ಇದೆ. ನೋಡಬೇಕು. ಇಮ್ಮಿಡಿಯೇಟ್ ಪ್ಲ್ಯಾನ್ ಮಾಡಿ ಹೊರಟಿರೋದು. ಸೊ ಇವಾಗ ಊಟಿಗೆ ಹೋದ್ಮೇಲೆ ಎಲ್ಲಿ ಹೋಗೋದು, ಏನು ಹೋಗೋದು, ಎಲ್ಲಿ ಸ್ಟೇ ಮಾಡೋದು ಎಲ್ಲದನ್ನು ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ಸೊ ಬನ್ನಿ, ನಿಮಗೆ ಊಟಿ ದರ್ಶನ ಮಾಡಿಸ್ತೀನಿ. ಊಟಿ ಹೆಂಗಿದೆ ಏನು ಅಂತ ನನಗಂತೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇವನು ಆಲ್ರೆಡಿ ಹೋಗಿದ್ದಾನೆ ಊಟಿಗೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಊಟಿಯಲ್ಲಿ. ಲೆಟ್ಸ್ ಸಿ ಹೆಂಗಿರುತ್ತೆ ಏನು ಅಂತ. ಊಟಿಗೆ ಹೋಗ್ತಾ ಆನ್ ದ ವೇ ಮೈಸೂರು ಪ್ಯಾಲೇಸ್ ದರ್ಶನ ಎಲ್ಲ ಮಾಡಿ ಅಲ್ಲಿಂದ ನಾವು ಹೊರಟ್ವಿ. ಊಟಿ ಇರೋದು ತಮಿಳ್ನಾಡಲ್ಲಿ ಆಗಿರೋದ್ರಿಂದ ನಾವು ಕರ್ನಾಟಕ ಬಾರ್ಡರ್ನ ಕ್ರಾಸ್ ಮಾಡಿ ಹೋಗಬೇಕು. ಕ್ರಾಸ್ ಮಾಡಬೇಕಾದ್ರೆ ನಮಗೆ ಸಿಗುವಂಥ ಒಂದು ಫಾರೆಸ್ಟ್ ದಿ ಫೇಮಸ್ ಬಂಡೀಪುರ್ ಫಾರೆಸ್ಟ್. ಈ ಫಾರೆಸ್ಟಲ್ಲಂತೂ ಸಿಕ್ಕಾಪಟ್ಟೆ ವೆರೈಟಿ ಆಫ್ ಆ್ಯನಿಮಲ್ಸ್ಗಳಿದ್ದಾವೆ ನೋಡೋಕ್ಕೆ. ಬಟ್ ನಾವು ಕಾರಲ್ಲಿ ಹೋಗ್ತಾ ಆನ್ ದ ವೇ ರೋಡಲ್ಲಿ ಸ್ವಲ್ಪ ಆ್ಯನಿಮಲ್ಸ್ನ ಮಾತ್ರ ನೋಡ್ಬೋದು. ಬಟ್ ಆದರೆ ನೀವು ಸಫಾರಿ ಎಲ್ಲ ತೊಗೊಂಡ್ರೆ ತುಂಬ ಬೇರೆ ಥರ ಆ್ಯನಿಮಲ್ಸ್ನೆಲ್ಲ ನೋಡೋಕೆ ಸಿಗುತ್ತೆ. ಬಟ್ ಸಫಾರಿ ಎಲ್ಲ ನೀವು ಪ್ರೀ ಬುಕ್ ಮಾಡ್ಕೊಂಡೇ ಹೋಗಬೇಕು, ಸಡನ್ನಾಗೆಲ್ಲ ಸಿಗಲ್ಲ. ನಮಗೆ ಆನ್ ದ ವೇ ಹೋಗ್ತಾ ಆನೆ, ಜಿಂಕೆ, ಮಂಗ ಇವೇ ಎಲ್ಲ ನೋಡೋಕೆ ಸಿಕ್ಕಿದ್ವು ಅಷ್ಟೇ. ಇನ್ನು ಚೆಕ್ ಪೋಸ್ಟಲ್ಲಂತೂ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಅರ್ಲಿ ಮಾರ್ನಿಂಗ್ ಹೊರಟ್ರೆ ಇಷ್ಟೊಂದು ಕ್ಯೂ ಇರಲ್ಲ ಅನ್ಸುತ್ತೆ. ಬಟ್ ನಾವು ಮಧ್ಯಾಹ್ನ ಆಗಿದ್ರಿಂದ ತುಂಬಾ ಕ್ಯೂ ಇತ್ತು. ಕರ್ನಾಟಕ ಚೆಕ್ ಪೋಸ್ಟ್ ಅಂತ ಅಲ್ಲ, ತಮಿಳ್ನಾಡು ಚೆಕ್ ಪೋಸ್ಟಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಕರ್ನಾಟಕದ ಫಾರೆಸ್ಟ್ ಬಂದು ಬಂಡೀಪುರ, ತಮಿಳ್ನಾಡಿನ ಫಾರೆಸ್ಟ್ ಬಂದು ಮಧುಮಲೈ ಫಾರೆಸ್ಟ್. ಎರಡು ಕೂಡ ತುಂಬಾನೇ ದೊಡ್ಡದಾಗಿದೆ. ಇಲ್ಲೆಲ್ಲ ಹೋಗ್ತಾ ಹುಷಾರಾಗಿ ಹೋಗ್ಬೇಕು, ತುಂಬಾ ಸ್ಪೀಡಾಗಿ ಹೋಗಂಗಿಲ್ಲ. ಕೆಲವೊಂದು ರೂಲ್ಸ್ ಎಲ್ಲ ಇದಾವೆ, ಬಿಕಾಸ್ ಪ್ರಾಣಿಗಳು ಓಡಾಡ್ತಾ ಇರುತ್ತಲ್ಲ ಅದಕ್ಕೋಸ್ಕರ. ಇನ್ನು ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡಿ ಊಟಿ ಹತ್ರ ಹೋಗ್ತಿದ್ದಂಗಂತೂ ವೆದರೇ ಚೇಂಜ್ ಆಗೋಗ್ಬಿಡ್ತು. ಅಲ್ಲಿ ತನಕ ಸೆಕೆ ಆಗ್ತಿದ್ದು ನಮಗೆ ಹತ್ರ ಬರ್ಬೇಕಾದ್ರೆ ಚಳಿ ಅನ್ನೋಕೆ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲೂ ನಾವು ಹೋಗಿದ್ದು ಡಿಸೆಂಬರ್ ಎಂಡಿಂಗ್ ಆಗಿರೋದ್ರಿಂದ ಚಳಿ ಬಗ್ಗೆ ಮಾತಾಡೋಂಗೆ ಇಲ್ಲ. ನೆಕ್ಸ್ಟ್ ಲೆವೆಲ್ ಚಳಿ ಇರುತ್ತೆ ಅಲ್ಲಿ. ಒಳ್ಳೆ ಕ್ಲೈಮೇಟ್ ನ ಎಂಜಾಯ್ ಮಾಡ್ತಾ ಆನ್ ದ ವೇ ಪೈನ್ ಫಾರೆಸ್ಟ್, ಟೀ ಎಸ್ಟೇಟ್ಸ್ ವ್ಯೂಸ್ನೆಲ್ಲ ಎಂಜಾಯ್ ಮಾಡ್ತಾ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಊಟಿಲಂತೂ ಕ್ಯಾರೆಟ್ ಗಳು ಎಷ್ಟು ಫ್ರೆಶ್ ಆಗಿ ಸಿಗುತ್ತೆ ಗೊತ್ತಾ. ಎವ್ರಿ 300 ಮೀಟರ್ಸ್ಗೆ ಎಲ್ಲರೂ ಕ್ಯಾರೆಟ್ ಮಾಡ್ತಾ ನಿಂತಿರ್ತಾರೆ. ಅದು ಎಷ್ಟು ಆರೆಂಜ್ ಕಲರ್ ಇರುತ್ತೆ ಗೊತ್ತಾ. ಡೈರೆಕ್ಟ್ ನೆಲದಿಂದ ತೆಗೆದು ತೊಳೆದು ಟೇಬಲ್ ಮೇಲೆ ಇಟ್ಟಂಗೆ ಫ್ರೆಶ್. ರಕ್ಷಿತ್ ಒಟ್ಟಿಗೆ ಬಂದರೆ ನಾನು ಫುಡ್ ವ್ಲಾಗೇ ಜಾಸ್ತಿ ಆಗೋದು ಟ್ರಾವೆಲ್ ವ್ಲಾಗ್ಗಿಂತ. ಅವ್ನು ಇಲ್ಲಿಂದ ಏನು ಸ್ಪೆಷಲ್ಲು, ಇಲ್ಲಿ ಏನು ಚೆನ್ನಾಗಿ ಸಿಗುತ್ತೆ ಅದನ್ನು ಹುಡ್ಕೊಂಡೋಗಿ ತಿನ್ನೋದೇ ಜಾಸ್ತಿ ಅವನು. ಊಟಿಯಲ್ಲಿ ಕ್ಯಾರೆಟ್ ತುಂಬ ಫ್ರೆಶ್ ಅಂತೆ. ಆ್ಯಕ್ಚುಲಿ ಹೌದು, ಕಲರ್ ಹೆಂಗಿದೆ ಗೊತ್ತಾ, ಸಖತ್ ಆರೆಂಜ್ ಆಗಿ. ಹೆಂಗಿದೆಯೋ ಸಖತ್ ಫ್ರೆಶ್ ಆಗಿದೆ. ಎಷ್ಟು ಟಯರ್ಡ್ ಆಗಿದೆ ಅಂದರೆ ಲಿಟ್ರಲಿ 8 hours ಇಂದ ನಾವು ಟ್ರಾವೆಲ್ ಮಾಡ್ತಾನೆ ಇದ್ದೀವಿ. ಅಷ್ಟು ಹೆಕ್ಟಿಕ್ ಟ್ರಾಫಿಕ್. ಸಾಕಾಗೋಯ್ತು. ಅವನಿಗೆ ಡ್ರೈವ್ ಮಾಡಿ ಸಾಕಾಯ್ತು. ನನಗೆ ಕೂತು ಸಾಕಾಯ್ತು ಅಷ್ಟೆ. ಇನ್ನೂ ರೀಚ್ ಆಗಿಲ್ಲ ಊಟಿ. ಇವತ್ತು ಇಡೀ ದಿನ ವೇಸ್ಟ್, ಬರೀ ಟ್ರಾವೆಲ್ ಅಲ್ಲೇ ಆಗೋಗ್ಬಿಟ್ಟು. ಹೌದಪ್ಪ, ನಾನೇನ್ ಮಾಡಿದೆ? ಎಲ್ಲ ಮಾಡಿದ್ದೀವಿ. ನಾನೇನ್ ಮಾಡಿದೆ? ಲೇಟ್ ಶೂ ಬಿಟ್ಟು ಬಂದ ಶೂ ಬೇಕಂತ ಹಠ ಮಾಡ್ತೀವಿ. ನಾವು ಊಟಿಗೆ ಲೊಕೇಶನ್ ಹಾಕಿ ಹೋಗ್ತಾ ಇದ್ವಿ. ಆನ್ ದ ವೇ ಏನ್ ಇಷ್ಟೊಂದು ವೆಹಿಕಲ್ಸ್ ಎಲ್ಲ ನಿಂತಿದ್ದಲ್ಲ, ಏನೋ ನೋಡಕ್ ಇರ್ಬೇಕು ಅಂತ ಹೇಳ್ಬಿಟ್ಟು ನಾವು ಪಾರ್ಕ್ ಮಾಡ್ಬಿಟ್ಟು ಬಂದ್ವಿ. ಆಮೇಲೆ ನೋಡಿದ್ರೆ ಇದು ಫೇಮಸ್ ಶೂಟಿಂಗ್ ಪಾಯಿಂಟ್, ವೆನ್ಲಾಕ್ ಡೌನ್ಸ್ 9th ಮೈಲಿ ಶೂಟಿಂಗ್ ಸ್ಪಾಟ್ ಅಂತ. ತುಂಬಾನೇ ಚೆನ್ನಾಗಿತ್ತು ನೋಡ್ಲಿಕ್ಕೆ. ಓ ಮೈ ಗಾಡ್, ನಮ್ಗೆ ಊಟಿಯಲ್ಲಿ ಹೌಸ್ ದ ಜೋಶ್ ಅಲ್ಲ, ಹೌಸ್ ದ ಚಳಿ ಅನ್ನೋ ತರ ಆಗಿದೆ. ಕಾರಲ್ಲಿ ಇರ್ತಾ ನಮ್ಗೇನು ಅಷ್ಟು ಗೊತ್ತಾಗಿಲ್ಲ. ಇಳಿತಿದ್ದಂಗೆ ಇಬ್ರು ಒಳ್ಳೆ ಫ್ರೀಸ್ ಆಗೋಗ್ಬಿಟ್ವಿ. 16 ಡಿಗ್ರಿ ಟೆಂಪ್ರೇಚರ್ ಇದೆ. ಇವಾಗಿನ್ನೂ 6 ಏನೋ ಆಗ್ತಾ ಇದೆ. ಅಷ್ಟೊತ್ತು ಇನ್ನು ರಾತ್ರಿ ಹೋದಂಗೆ ಬೆಳಗ್ಗೆ ಎಲ್ಲ ಇನ್ನೂ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಫ್ರೀಸಿಂಗ್. ಈ ವ್ಯಾಲಿ ಬಂದು ಶೂಟಿಂಗ್ ಸ್ಪಾಟ್. ಫೇಮಸ್ ಮೂವಿ ಎಲ್ಲ ಇಲ್ಲೇ ಶೂಟ್ ಆಗಿದೆ ಅಂತೆ. ಸ್ನೇಹಲಕ್ಕೂ ಮೂವಿ ಒಂದು ಆಗಿರೋದು ನಂಗೆ ಗೊತ್ತು, ಮತ್ತೆ ಯಾವ್ದು ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ಆದರೆ ಈ ಸ್ಪಾಟ್ ಬಂದು ಫಿಲಮ್ ಶೂಟಿಂಗ್ಗಳಿಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಎಂಟ್ರಿ ಚಾರ್ಜಸ್ ಇದೆ 50 rupees ಏನೋ ಪರ್ ಪರ್ಸನ್, 30 rupees ಪರ್ ಪರ್ಸನ್. ಬಟ್ ಸೂಪರ್ ಆಗಿದೆ. ನಾವು ಇವಾಗ ಸನ್ಸೆಟ್ ಆಗೋ ಟೈಮಿಗೆ ಬಂದಿದ್ದೀವಲ್ಲ, ಹಾಗಾಗಿ ವ್ಯೂ ಅಂತೂ
ಅಲ್ಟಿಮೇಟ್. ಬೆಳಗ್ಗೆ ಸನ್ರೈಸ್ ಸನ್ಸೆಟ್ ಮಾತ್ರ ಈ ವ್ಯಾಲಿಯಿಂದ ವ್ಯೂ ಸಖತ್ತಾಗಿರುತ್ತೆ ಅನ್ಸುತ್ತೆ. ಬನ್ನಿ ಹೆಂಗಿದೆ ಅಂತ ತೋರಿಸ್ತೀನಿ. ಎಷ್ಟೇ ಚಳಿ ಇದ್ರು ಆ ಬ್ಯೂಟಿಫುಲ್ ಆಗಿರುವ ಸನ್ಸೆಟ್ ವ್ಯೂನ ನೋಡ್ಬೇಕಾದ್ರೆ ಎಲ್ಲ ಚಳಿ ಓಡೋಗ್ತಿತ್ತು. ನಾನು ರಕ್ಷಿತ್ ಒಂದು ಗುಡ್ ಕ್ವಾಲಿಟಿ ಟೈಮ್ ನ ಇಲ್ಲಿ ಸ್ಪೆಂಡ್ ಮಾಡಿದ್ವಿ. ನೀವೇನಾದ್ರೂ ಈ ಶೂಟಿಂಗ್ ಸ್ಪಾಟ್ ಗೆ ಬರ್ತೀರಾ ಅಂದ್ರೆ ಡೇ ಟೈಮ್ ಕಿಂತನೂ ಸನ್ರೈಸ್ ಅವ್ರ ಸನ್ಸೆಟ್ ಟೈಮ್ ಅಲ್ಲೇ ಬನ್ನಿ. ಸೂಪರ್ ಆಗಿರೋ ವ್ಯೂನ ಎಂಜಾಯ್ ಮಾಡಬಹುದು. ಅಲ್ಲೇ ಹೊರಗಡೆ ಬಂದ್ರೆ ನಿಮ್ಗೆ ಲಾಟ್ಸ್ ಆಫ್ ಸ್ನಾಕ್ಸ್ ಅಂಗಡಿಗಳಿದೆ. ಆ ಚಳಿಗಂತೂ ಬಿಸಿ ಬಿಸಿಯಾಗಿ ಮ್ಯಾಗಿ, ಎಗ್ ಆಮ್ಲೆಟ್, ಸ್ಯಾಂಡ್ವಿಚ್ ಅದು ಇದು ಎಲ್ಲ ತಿನ್ಬಿಟ್ರೆ ಹೊಟ್ಟೆಗಂತೂ ಆನಂದ ಅಲ್ವಾ. ನಮ್ಗೂನು ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗಿತ್ತು, ಚಳಿನೂ ಆಗ್ತಿತ್ತಲ್ಲ. ಸೊ ಹಂಗಾಗಿ ಅಲ್ಲೇ ಸ್ವಲ್ಪ ಮ್ಯಾಗಿ ಗಿಗಿ ಎಲ್ಲ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ್ವಿ. ಒಳ್ಳೆದ್ಯಾ? ಆಕ್ಚುಲಿ ಸೂಪರ್. ಏನ್ ತಗೊಬಂದೆ? ಹೆಂಗಿದೆ? ಚೆನ್ನಾಗಿದ್ಯಾ? ಊಟಿಯಲ್ಲಂತೂ ಈವ್ನಿಂಗ್ ಟೈಮಲ್ಲಿ ಸಿಕ್ಕಾಪಟ್ಟೆ ಹೆಡಿಕ್ ಟ್ರಾಫಿಕ್ ಇರುತ್ತೆ. ನಮಗೂ ಅಷ್ಟೇ ಜಸ್ಟ್ ಈ ಶೂಟಿಂಗ್ ಪಾಯಿಂಟ್ ಇಂದ ಸಿಟಿ ಎಂಟರ್ ಆಗ್ಲಿಕ್ಕೆ 1.5 hour 2 hours ಏನೋ ಟೈಮ್ ತಗೊಂಡ್ವಿ. ಆ ಟ್ರಾಫಿಕ್ ಇಂದ ಹೊರಗೆ ಬಂದು ನಮಗೆ ರೂಮ್ ಸೇರೋಷ್ಟ್ರೊಳಗಡೆ ಸಾಕಾಗಿ ಹೋಗ್ಬಿಡ್ತು. ಬೆಳಗ್ಗೆಯಿಂದ ಟ್ರಾವೆಲ್ ಮಾಡ್ತಾ ಇದ್ವಲ್ಲ, ಸೊ ಹಂಗೆ ಅಲ್ಲೇ ಯಾವುದೋ ಒಂದು ಲೋಕಲ್ ರೂಮ್ನ ಬುಕ್ ಮಾಡ್ಕೊಂಡು ನಾವು ಅಲ್ಲೇನೆ ಸ್ಟೇ ಮಾಡಿದ್ವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಬುಕ್ ಮಾಡಿದ್ರಿಂದ ನಮ್ಗೊಂದು ಆವ್ರೇಜ್ ಆಗಿರೋ ರೂಮ್ ಸಿಕ್ತು ಅಷ್ಟೇ. ರೂಮಿಗೆನೆ ಊಟ ತರಿಸ್ಕೊಂಡು ಊಟ ಮಾಡಿ ರೆಸ್ಟ್ ಮಾಡಿದ್ವಿ. ಟೀ ಪಾರ್ಕ್, ಟೀ ಮ್ಯೂಸಿಯಂ ಹಾಕ ಮತ್ತೆ ವಿಡಿಯೋ ಮಾಡು. ಪಾಪ ನೋಡಿ, ಟ್ರಿಪ್ ಪ್ಲಾನ್ ಮಾಡೋದಂದ್ರೆ ಸುಮ್ಮನೆ ಅಲ್ಲ, ಇಷ್ಟು ಡೆಡಿಕೇಶನ್ ಇರುತ್ತೆ. ರೂಮಿಗೆ ಬಂದು ಪುರ್ಸೋತಿಲ್ಲ, ನಾಳೆ ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಇವತ್ತಿನ ದಿನ ಹೆಂಗೋ ಫ್ಲಾಪ್ ಆಯ್ತು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ. ಡೇ 2 ನಾವು ಊಟಿಯಲ್ಲಿ ಎಲ್ಲೆಲ್ಲಿಗೆ ಹೋದ್ವಿ ಎಲ್ಲದನ್ನು ನಿಮ್ ಜೊತೆ ತಪ್ಪದೆ ಶೇರ್ ಮಾಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.